ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 14ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಧರ್ಮಣ್ಣ ಮತ್ತು ಕುಸುಮಾರ್ ಮಾತಾಡ್ತಾ ಇರ್ತಾರೆ. ಆವಾಗ ಧರ್ಮಣ್ಣವರು, ಹಾಗಲ್ಲ ಕುಸುಮ, ನಿನ್ನ ಉದ್ದೇಶ ಚೆನ್ನಾಗೇ ಇದೆ. ಅಂದರೆ ಭಾಗ್ಯ ಮದುವೆ ವಿಷಯ ಮಾತಾಡ್ತಾ ಇರ್ತಾರೆ. ನಿನ್ನ ಉದ್ದೇಶ ಚೆನ್ನಾಗೇ ಇದೆ ಕುಸುಮ, ಆದರೆ ನೀನು ಭಾಗ್ಯಗೆ ಒಂದು ಮಾತು ಕೇಳಬೇಕಲ್ವಾ? ಭಾಗ್ಯಗೆ ಒಪ್ಪಿಗೆ ಇದೆಯಾ ಅಂತ ತಿಳ್ಕೊಂಡು ಆಮೇಲೆ ನೀನು ಮುಂದುವರಿಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ನೀನೇ ಎಲ್ಲ ನಾನು ಮಾತಾಡ್ತಿದ್ಯಲ್ಲ ಕುಸುಮ ಅಂತ ಧರ್ಮಣ್ಣ ಹೇಳ್ತಾರೆ. ಅವಾಗ ಕುಸುಮ ಏನು ಹೇಳ್ತಾರೆ, ಅಲ್ಲ ರೀ, ಇವಾಗ ಭಾಗ್ಯನ ಕೇಳ್ಕೊಂಡ್ರೆ ಅವಳು ಒಪ್ಪಲ್ಲ. ಅವಳು ನನಗೆ ಬೇಡ, ನನಗೆ ಇಷ್ಟ ಇಲ್ಲ, ನನಗೆ ಮಕ್ಕಳು ನೀವೇ ಪ್ರಪಂಚ, ನನಗೆ ಬೇಡ ಅಂತ ಹೇಳ್ತಾಳೆ. ಅವಳು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತಲೇ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ದು, ಅದಕ್ಕೆ ಭಾಗ್ಯನ ಹತ್ರ ನಾನು ಮಾತಾಡಿಲ್ಲ ರೀ ಅಂದಾಗ, ಹಾಗಲ್ಲ ಕುಸುಮ, ಏನ್ರಿ ಇವಾಗ ನೀವು ಹೇಳ್ತಿರೋದೇನೋ ಹಂಗಾರೆ ನನ್ನ ಭಾಗ್ಯ ಜೀವನ ಪೂರ್ತಿ ಹೀಗೆ ಒಂಟಿಯಾಗಿ ಇರಬೇಕು ಅಂತನಾ? ಅವಳು ಬೇರೆ ಮದುವೆ ಮಾಡ್ಕೋಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ ಅಂದಾಗ, ಅದು ಹಾಗಲ್ಲ ಕುಸುಮ, ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇನೆ ಅಂತ ಅಂದಾಗ, ಸರಿ ಹಂಗಲ್ಲ ರೀ, ಮತ್ತು ಇನ್ನೇನು ನಿಮ್ಮ ಉದ್ದೇಶ? ನೋಡಿರಿ, ನಿಮ್ಮ ಮಗ ಒಳ್ಳೆಯವನಾಗಿದ್ದರೆ ನಾನು ಯಾವುದೇ ಕಾರಣಕ್ಕೂ ಈ ನಿರ್ಧಾರ ತಗೋತಾ ಇರಲಿಲ್ಲ. ಈಗಲೂ ನಿಮ್ಮ ಮಗ ಏನು ಒಳ್ಳೆಯವನು ಅಂತ ನೀವು ಹೇಗೆ ಹೇಳ್ತೀರಾ? ನಿಮಗೆ ಹಾರ್ಟ್ ಅಟ್ಯಾಕ್ ಆದಾಗ ಹಾಸ್ಪಿಟ್ಲಿಗೆ ಬಿಟ್ಟಾಗ ನಿಮ್ಮ ಮಗ ಬಂದು ನೋಡಿದ್ನ, ಮಕ್ಕಳು ಅಂತಾನೆ ಈ ಮಕ್ಕಳನ್ನ ಮನೆಯಿಂದ ಆಚೆ ಕಳ್ಸಿದ್ನಲ್ಲ, ಅವಾಗ ನಿಮ್ಮ ಮಗ ಸಪೋರ್ಟ್ ಮಾಡಿದ್ನ? ಭಾಗ್ಯ ಇಷ್ಟೆಲ್ಲ ಕಷ್ಟಪಟ್ಟು ನಮಗೋಸ್ಕರ ಪಾಪ ಅವಳೆಷ್ಟು ಒದ್ದಾಡ್ತಾ ಇದ್ದಾಳೆ, ಯಾವಾಗಾರು ನಿಮ್ಮ ಮಗ ಅವಳ ಜೊತೆ ಸಪೋರ್ಟಾಗಿ ನಿಂತ್ಕಣ್ಣ? ಇಲ್ಲ, ಅವಳು ಆ ಶ್ರೇಷ್ಠನ ಮಾತು ಕೇಳ್ಕೊಂಡು ಅವಳು ಏನು ಹೇಳ್ತಾಳೋ ಅದ್ರ ತಕ್ಕನಾಗಿ ಇವನು ನಡ್ಕೊತಾ ಇದ್ದಾನೆ. ಇವತ್ತು ಅವಳನ್ನ ಬಿಟ್ಟು ಅವ್ನು ಬರಲ್ಲ, ಅವಳೇನು ಹೇಳಿದ್ರು ಅದನ್ನು ಕೇಳ್ತಾ ಇದ್ದಾನೆ. ನಮ್ಮನ್ನೆಲ್ಲ ಮನೆಯಿಂದ ಆಚೆಗೆ ಹಾಕ್ದಾಗ ನಿಮ್ಮ ಮಗ ನಮ್ಮ ಸೊಸೆಯರಿಗೆ ನಮ್ಮನ್ನು ಕಾಪಾಡಿದ್ದು, ಅವಳು ನಮ್ಮ ಮಗಳ ಥರ ನಮ್ಮ ಜೊತೆ ನಿಂತ್ಕೊಂಡು ಕಾಪಾಡಿದ್ದಾಳೆ. ಹೆತ್ತ ಮಗ ನಮ್ಮನ್ನು ಬಿಟ್ಬಿಟ್ಟಾರಿ, ಅದನ್ನು ಯೋಚನೆ ಮಾಡಿ, ಅವಳು ಚೆನ್ನಾಗಿರ್ಬೇಕಲ್ವ ರೀ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಧರ್ಮಣ್ಣ, ಅದು ಸರಿ ಕುಸುಮ, ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ ಅಂದಾಗ, ಇವಾಗಲೂ ಏನಿಲ್ಲ ರೀ, ನಿಮ್ಮ ಮಗ ಏನಾದ್ರು ಒಳ್ಳೆಯವನಾಗಿ ಆ ಶ್ರೇಷ್ಠನ ಬಿಟ್ಟು ಬಂದು ಅವ್ನು ಒಳ್ಳೆಯವನಾಗಿ ಇರ್ತೀನಿ ಅಂತಂದರೆ ಈಗಲೂ ನಾನು ಭಾಗ್ಯ ಜೊತೆ ತಾಂಡವನ ಚೆನ್ನಾಗಿರೋಕೆ ನಾನು ಒಪ್ಪಿಸ್ತೀನಿ ಅಂತ ಅಂದ್ಬಿಟ್ಟು ಕುಸುಮ ಅಂತಾರೆ. ಬರ್ತಾನ ನಿಮ್ಮ ಮಗ ಆ ಮನೆಯೊಳಗೆ ಶ್ರೇಷ್ಠನ ಬಿಟ್ಟು ನಿಮ್ಮ ಮಗ ಬರ್ತಾನ ಹೇಳಿ ಅಂದಾಗ, ಕುಸುಮ, ಅದು ಆಗಲ್ಲ ರೀ, ಅವ್ನು ಬರಲ್ಲ ರೀ, ನಿಮಗೆ ಗೊತ್ತಿಲ್ಲ ರೀ, ಅವಳನ್ನ ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ಬರಲ್ಲ ರೀ ಅವನು ಅಂದಾಗ, ಹಂಗಲ್ಲ ಕುಸುಮ, ನಾನು ಏನು ಹೇಳೋಕೆ ಬರ್ತಾಯಿದ್ದೀನಿ ಅಂದರೆ ಗೊತ್ತು ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಇವಾಗ 2 ಮಕ್ಕಳಿದೆ, ಮದುವೆ ಆಗಿ ಇವಾಗ 2ನೇ ಮದುವೆ ಮಾಡಿಕೊಂಡ್ರೆ ಜನ ಏನಂತಾರೋ, ಭಾಗಿನ ಬಗ್ಗೆ ಜನ ಏನು ಮಾತಾಡ್ಕೊತಾರೋ ಅನ್ನೋ ಭಯ ಇದೆ ಅಲ್ವ ರೀ ನಿಮಗೆ ಅಂತ ಕುಸುಮ ಕೇಳ್ತಾರೆ. ಅದು ಆಗಲ್ಲ ಕುಸುಮ, ಭಯ ಬೇಡ, ಜನಗಳನ್ನ ಕಟ್ಕೊಂಡು ನಮಗೇನಲ್ಲ, ಆದರೆ ಅದು ಏನೂ ಇಲ್ಲ ರೀ, ಯಾರೇನು ಅಂದ್ಕೊಳ್ರಿ, ನಮಗೇನು ರೀ, ನಮಗೆ ನಮ್ಮ ಭಾಗ್ಯ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಲ್ವ ರೀ, ಏನಿಲ್ಲ ಬಿಡಿ, ಅವಳು ಚೆನ್ನಾಗಿರ್ಲಿ ಅಂತಲೇ ನನ್ನ ಉದ್ದೇಶ ಅಂದಾಗ, ಸರಿ ಕುಸುಮ ಆಯಿತು ಅಂದಾಗ, ಸರಿ ಇವಾಗ ನನಗೊಂದು ಸಹಾಯ ಮಾಡ್ತೀರಾ ಅಂತ ಕುಸುಮ ಕೇಳ್ತಾರೆ. ಏನು ಕುಸುಮ ಅಂತ ಧರ್ಮಣ್ಣ ಹೇಳ್ತಾರೆ. ನೀವು ಆದಿ ಹತ್ರ ಈ ವಿಷಯ ಒಂದು ಸತಿ ಮಾತಾಡ್ತೀರಾ ಅಂದಾಗ, ನಾನಾ ಯಾಕೆ ಕುಸುಮ ಅಂದಾಗ, ಇವಾಗ ಆಗಲ್ಲ ರೀ, ಇವಾಗ ಆದಿ ನಾನು ಭಾಗ್ಯನಿಗೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ನೇನೋ ಅಂತ ಅಂದ್ಬಿಟ್ಟು ಆದಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ನೀವು ನನ್ನ ಫ್ರೆಂಡ್ ಹತ್ರ ಈ ವಿಷಯ ಮಾತಾಡ್ತೀರಾ? ಏನಿಲ್ಲಪ್ಪ, ನೀನು ಸರಿಯಾಗಿ ಮಾತಾಡಿದ್ಯಾ ಅಂತ ಹೇಳ್ತೀರಾ ಅಂದಾಗ, ನಾನು ಹೇಗೆ ಹೇಳೋದು ಕುಸುಮ, ನೀನು ಹೇಳು ಅಂದಾಗ, ಅವಾಗ ನಾನು ಹೇಗ್ರಿ ಮಾತಾಡೋಕ್ಕಾಗುತ್ತೆ, ಎಲ್ಲೋ ನನ್ನ ಗೆಳತಿ ನನ್ನ ಸಮಾಧಾನಕ್ಕೋಸ್ಕರ ಬಂದು ಮಾತಾಡ್ತಿದ್ದಾರೆ ಅಂತ ನನ್ನ ಫ್ರೆಂಡ್ ತಿಳ್ಕೊ ಅಂತಾನೆ, ಅದರಿಂದ ನೀವು ಆದಿ ಹತ್ರ ಮಾತಾಡ್ತೀರಾ? ದಯವಿಟ್ಟು ಇದೊಂದು ಸಹಾಯ ಮಾಡಿ, ಭಾಗ್ಯಗೋಸ್ಕರ ಆದಿ ಹತ್ರ ನೀವು ಮಾತಾಡಿ, ಏನಿಲ್ಲಪ್ಪ ನೀನು ನಿರ್ಧಾರ ಸರಿಯಾಗೇ ಇದೆ, ನೀನು ಒಳ್ಳೆ ನಿರ್ಧಾರ ತೊಗೊಂಡಿದ್ಯಾ ಅಂತ ಭಾಗ್ಯನ ಬಗ್ಗೆ ಆದಿ ಹತ್ರ ನೀವು ಮಾತಾಡಿ, ನನಗೋಸ್ಕರ ಮಾತಾಡಬೇಕು ನೀವು, ಆಯಿತಾ? ಮಾತಾಡ್ತೀರಾ ಅಂದ್ಬಿಟ್ಟು ಕುಸುಮ ಅಲ್ಲಿಂದ ಹೊಟ್ಬಿಡ್ತಾರೆ. ಧರ್ಮಣ್ಣ ಏನೋ ಮಾತಾಡೋಕ್ಕಾಗ್ದಲೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ತಾಂಡವ್ ಜೊತೆ ಸೆಲ್ಲಲ್ಲಿ ಒಬ್ಬರು ಫ್ರೆಂಡ್ ಇರ್ತಾರಲ್ಲ, ಅವ್ರ ಮಿಸ್ಸಸ್ ಅಲ್ಲಿ ತಾಂಡವ್ ಜೊತೆ ಇನ್ನೊಬ್ಬ ಇರ್ತಾರಲ್ಲ, ಅವ್ರ ಮಿಸ್ಸಸ್ಸು ಊಟ ತೊಗೊಂಬರ್ತಾರೆ. ಊಟ ತೊಗೊಂಬಂದು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವ್ರನ್ನ, ಸರ್ ನಮ್ಮ ಯಜಮಾನ್ರಿಗೆ ಊಟ ಕೊಡಬೇಕು ಅಂತ ಇರ್ತಾರೆ. ಸರಿ, ಪೊಲೀಸ್ನವ್ರು ಚೆಕ್ ಮಾಡಿ ಸರಿ ಕೊಡಮ್ಮ ಅಂತ ಹೇಳ್ತಾರೆ. ಅವಾಗ ರೀ ಅಂತ ಎಮ್ಮ ಕರೆದ್ಬಿಟ್ಟು, ಅವಾಗ ತಾಂಡವ್ ಜೊತೆ ಅದೇ 30,000 ರೂಪಾಯಿ ಫೋನ್ ಕಿತ್ಕೊಂಡು 30,000 ಕೊಡಬೇಕು ಅಂತ ಹೇಳ್ತಿರ್ತಾನಲ್ಲ, ತಾಂಡವ್ ಜೊತೆ ಇರ್ತಾನಲ್ಲ ಸೆಲ್ಲಲ್ಲಿ ಅವನು, ಅವಾಗ ಅವ್ನ ಹೆಂಡ್ತಿ ಬಂದು ಊಟ ಕೊಡ್ತಾಳೆ. ರೀ ತೊಗೊಳ್ರಿ, ಅವರೇ ಕಳ್ಸಾರು ಮಾಡ್ಕೊಂಡು ಅನ್ನ ತಂದಿದ್ದೀನಿ, ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಂದಾಗ, ಸರಿ ನಾನು ಕರ್ಕೊಂಡೋಗೋ ವ್ಯವಸ್ಥೆ ಮಾಡಿದ್ಯಾ ಅಂತ ಕೇಳ್ತಾನೆ. ಹಾಂ ರೀ, ಎಲ್ಲ ಆಗಿದೆ, ನೀವು ಊಟ ಮಾಡಿ ಅಂತೇಳಿ ಊಟ ಕೊಟ್ಟು ಹೋಗ್ತಾಳೆ. ಅವಾಗ, ಅಯ್ಯೋ ಇಲ್ಲಿ ಊಟ ತಿಂದು ಬೇಜಾರಾಗಿತ್ತಪ್ಪ, ನನ್ನ ಹೆಂಡ್ತಿ ನನಗೆ ಅವರೇ ಕಳ್ಸಾರು ಅನ್ನ ಊಟ ತಂದಾಳೆ, ಒಳ್ಳೆ ಊಟ, ನಾನು ಊಟ ಮಾಡ್ತೀನಿ ಅಂತ ಊಟ ಮಾಡ್ತಾ ಇರ್ತಾನೆ. ತಾಂಡವ ಅವನ್ನೇ ನೋಡ್ತಾ ಇರ್ತಾನೆ. ಅವಾಗ ಆ ಯಪ್ಪ ಏನು ಮಾಡ್ತಾರೆ, ಆ ಕಡೆ ತಿರ್ಕೊಂಡು ಊಟ ಮಾಡ್ತಾರೆ. ಆಹಾ, ಸ್ವರ್ಗ, ನಿಜವಾಗ್ಲೂ ಇಂಥ ಅನ್ನ ಸಿಕ್ಬಿಟ್ರೆ ಸ್ವರ್ಗನೇ ಅಂತ ಅಂದ್ಬಿಟ್ಟು ಅನ್ನ ಕಣ್ಗೆ ಹೊತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ತಾಂಡವ ಅವ್ರನ್ನೇ ನೋಡ್ತಾ ಇರ್ತಾನೆ. ಅವರು ಊಟ ಇವನು ಕೊಡಲ್ಲ, ಅವರೇ ತಿಂದ್ಬಿಡ್ತಾರೆ. ತಿಂದ್ಬಿಟ್ಟು ನೀರು ಕುಡ್ಬಿಟ್ಟು, ಅಪ್ಪ ಇವತ್ತು ಒಳ್ಳೆ ನಿದ್ದೆ ಬರುತ್ತೆ, ಊಟ ಮಾಡಿದ್ದೀನಿ ಅಂದ್ಬಿಟ್ಟು ಮಲಗ್ತಾರೆ. ತಾಂಡವ ತುಂಬಾ ಹಶ್ವಾಗ್ತಾ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ನೀರು ಕುಡಿಯೋಣ ಅಂತ ನೀರು ಕುಡಿಯೋಕೆ ಹೋಗ್ತಾರೆ. ನೀರು ಕುಡಿಯೋಲ್ಲ. ಅವಾಗ, ನೋಡ್ರಿ ನೋಡು ದೋಸ್ತ, ನನ್ನ ಹೆಂಡ್ತಿ ನನಗಿಷ್ಟ ಅಂದ್ಬಿಟ್ಟು ಅವರೇ ಕಳ್ಸಾರು ಅನ್ನ ಮಾಡ್ಕೊಂಡು ತಗೊಂಬಂದವಳೆ ಅಂತ ಅಂದ್ಬಿಟ್ಟು ಊಟ ಮಾಡ್ತಿರ್ತಾರೆ. ಅವಾಗ
ಅವಾಗ ತಾಂಡವ ಮನಸ್ಸಲ್ಲಿ ನೋಡು ಶ್ರೇಷ್ಠ ನನ್ನನ್ನು ನೋಡೋಕ್ಕಾಗಲಿ ಏನೇ ಆಗಲಿ ನನ್ನ ಬಗ್ಗೆ ಕರುಣೆ ತೋರ್ಸೋಕೆ ಅವಳು ಇಲ್ಲಿಗೆ ಬರಲಿಲ್ಲ, ಇಲ್ಲೇ ಇರು ನೀನು ಇಲ್ಲಿದ್ರೆ ನಾನು ಪ್ಲ್ಯಾನ್ ಮಾಡ್ತೀನಿ ಅಂದ್ಕೊಂಡು ಓದ್ಲು, ಏನಾಗಿದ್ದೀನಿ ಅಂತಲೂ ಬಂದು ಅವಳು ನೋಡಲಿಲ್ಲ, ಇವಳು ನಂಬ್ಕೊಂಡು ನಾನು ಈ ಥರ ಆಗ್ಬಿಟ್ನಲ್ಲ ಅಂತೇಳ್ಬಿಟ್ಟು ತಾಂಡವ ತುಂಬಾ ಪಶ್ಚಾತ್ತಾಪ ಪಟ್ಕೊಂಡು ಕೂತಿರ್ತಾನೆ. ನೀರು ಕುಡಿಬೇಕು ಅಂದಾಗ ನೀರು ಇರಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಬಂದು ಪೊಲೀಸ್ನವ್ರನ್ನ ನೀರು ಕೇಳ್ತಾನೆ, ಸರ್ ಒಂದು ಗ್ಲಾಸ್ ನೀರು ಕೊಡ್ತೀರಾ, ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಪೊಲೀಸ್ನವ್ರು ನೀರು ಕೊಡ್ತಾರೆ. ನೀರು ಕುಡಿಯೋಕ್ಕೆ ಹೋಗ್ತಾನೆ, ಗ್ಲಾಸ್ ಮೇಲೆ ಸ್ವಲ್ಪ ಡಸ್ಟ್ ಏನೋ ಇರುತ್ತೆ. ಅವಾಗ ಅಯ್ಯೋ ಇಲ್ಲಿ ಹುಡ್ತಲ್ಲಿ ಹೇಗೆ ನೀರು ಕುಡಿಯೋದು, ಮನೇಲಿ ನಾನು ರಾಜ ಇದ್ದಂಗಿದ್ದೆ, ಈ ಶ್ರೇಷ್ಠನ ಮಾತು ಕೇಳ್ಕೊಂಡು ಈ ಥರ ಆಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ತಾಂಡವ ನೀರು ಕುಡಿಯಲ್ಲ ಹಾಗೆ ಇಟ್ಬಿಡ್ತಾನೆ. ತುಂಬಾ ಬೇಜಾರಾಗುತ್ತೆ ಅವನಿಗೆ. ಈ ಥರ ನನ್ನ ಜೀವನ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು, ದೇವರೇ ಯಾವಾಗಪ್ಪ ನಾನು ಇಲ್ಲಿಂದ ಆಚೆ ಕರ್ಕೊಂಡು ಹೋಗ್ತೀಯಾ, ನನ್ನ ಜೀವನ ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ ದೇವರೇ, ದಯವಿಟ್ಟು ನಾನು ಇಲ್ಲಿಂದ ಆಚೆ ಕಳಿಸಪ್ಪ ದೇವರೇ ಅಂತ ಕೈ ಮುಗಿತಾ ಇರ್ತಾನೆ. ಅಷ್ಟರಲ್ಲಿ ಅವ್ರು ಪೊಲೀಸ್ ನೀರು ಕೊಟ್ಟಿರ್ತಾರಲ್ಲ ಅವ್ರು ಬರ್ತಾರೆ. ಅವಾಗ ಏನೇನು ದೇವ್ರನ್ನ ಕೇಳ್ಕೊಂತ ಇದೆಯಾ, ಕೇಳ್ಕೊ ನೀನು ಮಾಡಿರೋ ತಪ್ಪಿಲ್ಲ, ದೇವರು ನಿನ್ನ ಕರುಣೆ ತೋರಿಸಲ್ಲ, ತಪ್ಪು ಮಾಡೋಕ್ಕೆ ಮುಂಚೆ ಇದೆಲ್ಲ ಯೋಚನೆ ಮಾಡಬೇಕಾಗಿತ್ತು, ನೀನು ತಪ್ಪು ಮಾಡಿಬಿಟ್ಟು ದೇವ್ರನ್ನ ಬೇಡ್ಕೊತಿದ್ಯಾ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಾರೆ. ತಾಂಡವ ಏನೋ ಮಾತಾಡ್ದಲ್ಲೇ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಧರ್ಮಣ್ಣವರು ಮನೇಲಿ ಕರೆಂಟ್ ಇರಲ್ಲ. ಕುಸುಮ ಮತ್ತು ಸುನಂದ ಭಾಗ್ಯ ಅಲ್ಲೇ ಇರ್ತಾರೆ. ಧರ್ಮಣ್ಣವರು ಏನೋ ರಿಪೇರಿ ಮಾಡ್ತಿರ್ತಾರೆ. ಮಾವ ಎಲ್ಲರ ಮನೇಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ ಮಾವ ಅಂದಾಗ, ನೋಡ್ತೀನಿ ಇರಮ್ಮ, ಏನೋ ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿರಬೇಕು, ನೋಡ್ತೀನಿ ಇರಮ್ಮ ಅಂತ ಧರ್ಮಣ್ಣವ್ರು ನೋಡ್ತಾ ಇರ್ತಾರೆ. ಅವಾಗ ಮಾವ ಬಿಡಿ, ನಿಮಗೆ ಬಂದಿಲ್ಲ ಅಂದರೆ ಎಲೆಕ್ಟ್ರಿಷಿಯನ್ ಕರೆಸ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಇಲ್ಲ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಅವಾಗ ಕುಸುಮ ಹಾಂ ನೀವು ಮಾಡ್ತೀರಾ, ನೀವು ಮಾಡಿದ ಕೆಲಸನೇ ಇಲ್ಲ, ಮಾಡ್ತೀರಾ ನೀವು ಮಾಡೋಕ್ಕೆ ಬಂದಿಲ್ಲ ಅಂದರೂ ಮಾಡ್ತೀನಿ ಅಂತ ಹೋಗಿದ್ದೀರಾ. ಭಾಗ್ಯ ಅದ್ಯಾರೋ ಎಲ್ಲ ರಾಸಿಯನ್ನು ಯಾರನ್ನ ಕರ್ಸಮ್ಮ ಅಂತಂದಾಗ, ಇಲ್ಲ ಕುಸುಮ ನಾನು ನೋಡ್ತೀನಿ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಅಂತಾರೆ. ಅವಾಗ ಸರಿ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವಳು ತನ್ವಿ ಬರ್ತಾಳೆ. ಅವಾಗ ಅಮ್ಮ ನಮ್ಮ ಮನೇಲಿ ಕರೆಂಟ್ ಇಲ್ವಾ, ನಾನು ಚಾರ್ಜ್ 1% ಇದೆ, ನನಗೆ ಇವಾಗ ಆನ್ಲೈನ್ ಕ್ಲಾಸ್ ಇದೆ, ನನಗೆ ಚಾರ್ಜ್ ಬೇಕು ಅಂದಾಗ, ಅಮ್ಮ ತಾತ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ತಾತ ಬೇಗ ಮಾಡಿ ಅಂದಾಗ, ಸರಿಮ್ಮ ಆಯಿತು ಅಂತ ಧರ್ಮಣ್ಣ ಅಂತಾರೆ. ಅವಾಗ ಸುನಂದ, ಬೀಗ್ರೆ ಪರವಾಗಿಲ್ಲ ಬಿಡಿ, ನಮ್ಮ ಮನೆಯವ್ರು ಬಂದು ಮಾಡ್ತಾರೆ ಅಂದಾಗ ಧರ್ಮಣ್ಣವರು ಇಲ್ಲ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಬೀಗರು, ನಾನೇ ಮಾಡ್ತೀನಿ ರೀ ಅಂತ ಧರ್ಮಣ್ಣವರು ಅದು ರಿಪೇರಿನ ಮಾಡ್ತಾ ಇರ್ತಾರೆ, ವೈರ್ದೇನೋ ರಿಪೇರಿ ಎಲ್ಲ ಮಾಡ್ತಾ ಇರ್ತಾರೆ. ಅವಾಗ ಮಾವ ಸ್ವಲ್ಪ ಬೇಗ ಮಕ್ಳಿಗೆ ಆಗ್ತಿದೆ ಶಾಲೆಗೆ ಕಾಲೇಜ್ಗೆ, ಚಟ್ನಿ ರುಬ್ಬೇಕು ನಾನು ಅಂತಂದ್ಬಿಟ್ಟು ಅಂತಾರೆ. ಅವಾಗ ಆಯ್ತಮ್ಮ ಮಾಡ್ತೀನಿ, 5 ನಿಮಿಷ ಟೈಮ್ ಕೊಡು ಭಾಗ್ಯ ಅಂತಂದ್ಬಿಟ್ಟು ಭಾಗ್ಯಂಗೆ ಧರ್ಮಣ್ಣವ್ರು ಅಂತಾರೆ. ಅವಾಗ ಕುಸುಮ, ಭಾಗ್ಯ ಇದು ರಿಪೇರಿ ಆಗೋಷ್ಟರಲ್ಲಿ ತಡ ಆಗ್ಬೋದು, ಒಂದು ಕೆಲಸ ಮಾಡು, ನೀನು ಹೋಗ್ಬಿಟ್ಟು ಪಕ್ಕದ ಮೇಲೆ ಚಟ್ನಿ ರುಬ್ಬಿಸ್ಕೊ ಹೋಗು ಅಂತಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಸರಿ ಐತೆ ಅಂತ ಭಾಗ್ಯ ಅಂತಾಳೆ. ಅವಾಗ ಕುಸುಮ, ಬೇಡ ಇರು ಸುನಂದ, ನೀವು ಹೋಗ್ರಿ, ನೀವು ಪಕ್ಕದ ಮೇಲೆ ಚಟ್ನಿ ರುಬ್ಬಿಸ್ಕೊಂಬೋಗ್ರಿ ಅಂದಾಗ, ನಾನಾ ಹೋಗಲ್ಲ ಬೀಗ್ತಿಯಮ್ಮ ಅಂದಾಗ, ಯಾಕೆ ಅಂದಾಗ, ಇಲ್ಲ ಹೋಗಲ್ಲ, ಯಾಕೆ ನಿಮ್ಮ ಮಗಳು ಮನೇಲಿ ಬಂದು ಕೂತಿದ್ದಾಳೆ ಅಂತ 100 ಪ್ರಶ್ನೆ ಕೇಳ್ತಾರೆ. ಅವ್ರು ಪ್ರಶ್ನೆ ಕೇಳಿದಾಗ ನನಗೆ ಕೋಪ ಬಂದುಬಿಡ್ತದೆ, ನಾನು ಕೋಪ ಬಂದು ನಾನೇನು ಮಾತಾಡ್ತೀನೋ ನನಗೆ ಗೊತ್ತಾಗಲ್ಲ, ಅದರಿಂದ ನಾನು ಹೋಗಲ್ಲ ಅಂತ ಕುಸುಮ ಅಂತಾರೆ. ಅಯ್ಯೋ ಸರಿ ಬಿಡಿ ಆಯಿತು ಅಂದಾಗ, ಇಲ್ಲ ಬೇಗ ರೆಡಿ ಮಾಡಿಬಿಡ್ತೀನಿ ಇರು ಕುಸುಮ ಅಂತ ಧರ್ಮಣ್ಣವ್ರು ಮಾಡ್ತಿರ್ತಾರೆ. ಆಯ್ತು ಮಾಡಿ, ನೀವು ರೆಡಿ ಮಾಡಿ ಬಾಕಿ ಚಟ್ನಿ ರುಬ್ಬೋಷ್ಟೊತ್ತಿಗೆ ನಮ್ಮ ತಾತ ಎದ್ದು ಬರ್ತಾರೆ, ಅಷ್ಟೇ ಮಾಡಿ ಅಂತ ಕುಸುಮಾರು ಧರ್ಮಣ್ಣವ್ರು ರೇಗಿಸ್ಕೊ ಕೂತ್ಕೊತಾರೆ. ಧರ್ಮಣ್ಣ ರಿಪೇರಿ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಆದಿ ಬರ್ತಾರೆ. ಆಮೇಲೆ ಗುಂಡನೂ ಬರ್ತಾನೆ. ಹಾಯ್ ಎವ್ರಿಬಡಿ, ಏನು ಮಾಡ್ತಿದ್ದೀರ ಅಂದಾಗ, ಏನಿಲ್ಲ ಆದಿ, ನಮ್ಮ ಮನೇಲಿ ಯಾಕೋ ಕರೆಂಟ್ ಇರಲಿಲ್ಲ, ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಅವಾಗ ನೋಡ್ತಾ ಇದ್ದೀರಾ ಅಂಕಲ್, ನೀವು ಕರೆಂಟ್ ಚೆಕ್ ಮಾಡೋಕ್ಕೆ ಮುಂಚೆ ಮೇನ್ ಸ್ವಿಚ್ ಆಫ್ ಮಾಡಬೇಕು ತಾನೇ, ಇದು ಬೇಸಿಕ್ ಅಲ್ವಾ ಅಂದಾಗ, ಅಯ್ಯೋ ಹೌದಲ್ವಾ, ಅಷ್ಟು ನಂಗೆ ಗೊತ್ತಾಗಲಿಲ್ಲ ಆದಿ ಅಂದ್ಬಿಟ್ಟು ಧರ್ಮಣ್ಣ ಅಂತಾರೆ. ಕುಸುಮ, ಹಾಂ ಬಾರಿ, ನನಗೆಲ್ಲ ಗೊತ್ತು, ನಾನೆಲ್ಲ ಪ್ರವೀಣ ನನಗೆ ಗೊತ್ತು ಅಂತ ಹೇಳಿದ್ರೆ, ಈಗ ಹೇಳಿ ನೀವು ಅದೇನೋ ಮ್ಯಾನ್ ಸ್ವಿಚ್ ಆಫ್ ಯಾಕೆ ಆಫ್ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಕುಸುಮ ಅಂತಾರೆ. ಅವಾಗ ಸರಿ ಅದೇ ಗೊತ್ತಾಗಲಿಲ್ಲ ಅಂದಾಗ, ಸರಿ ಆಯಿತು ಅಂಕಲ್, ನೀವು ಈ ಕಡೆ ಬನ್ನಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಆದಿ. ಅವಾಗ ಧರ್ಮಣ್ಣ, ನಿಮಗೆ ಬರುತ್ತಾ ಆದಿ ಅಂದಾಗ, ಹಾಂ ಮಾಡ್ತೀನಿ ಬನ್ನಿ ಅಂಕಲ್ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ಅದೇವರೇ ಏನು ಬೇಡ, ನಾನು ಎಲೆಕ್ಟ್ರಿಷಿಯನ್ ಕರೆಸ್ತೀನಿ ಸುಮ್ಮನಿರಿ, ನಿಮಗೆ ಎಲ್ಲ ಬರುತ್ತಾ ಅಂತ ಭಾಗ್ಯ ಹೇಳ್ತಾಳೆ. ಹಾಂ ಭಾಗ್ಯ ನಾನು ಮಾಡ್ತೀನಿ, ನನಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅಂತಾರೆ. ಅದೇ ಸಮಯಕ್ಕೆ ಗುಂಡ ಬಂದು, ಅಂಕಲ್ ನಿಮಗೆ ಎಲೆಕ್ಟ್ರಿಷಿಯನ್ ಕೆಲಸನೂ ಬರುತ್ತಾ ಅಂತ ಅಂದಾಗ, ಪರವಾಗಿಲ್ಲ ತನ್ಮೈ ಸ್ವಲ್ಪ ಅಂದಾಗ, ಹೌದಾ ಅಂಕಲ್, ನೀವು ಸೂಪರ್ ಅಂಕಲ್ ಅಂದಾಗ, ಅವಾಗ ಕುಸುಮ, ನನ್ನ ಫ್ರೆಂಡ್ ಏನು ಅನ್ಕೊಂಬಿಟ್ಟೆ ನೀನು, ನನ್ನ ಫ್ರೆಂಡ್ಗೆ ಎಲ್ಲ ಬರುತ್ತೆ, ಎಲ್ಲ ಕೆಲಸನೂ ಕಲ್ತಿದ್ದಾರೆ ನನ್ನ ಫ್ರೆಂಡ್, ಗೊತ್ತಾ, ನನ್ನ ಫ್ರೆಂಡ್ ಮದುವೆ ಆಗ ಹುಡುಗಿ ಪುಣ್ಯವಂತೆ, ನನ್ನ ಫ್ರೆಂಡ್ ಅಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೊತಾರೆ, ಅವಳು ತುಂಬ ಪುಣ್ಯ ಮಾಡಿರ್ತಾಳೆ ನನ್ನ ಫ್ರೆಂಡ್ ಮದುವೆ ಆಗೋಕ್ಕೆ, ನನ್ನ ಫ್ರೆಂಡ್ಗೆ ಎಲ್ಲ ಗೊತ್ತಾ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅವಾಗ ಸುನಂದ, ಇದ್ಯಾನು ಬೀಗ್ತಿಯಮ್ಮ ಯಾವಾಗಲೂ ಭಾಗ್ಯನ ಮುಂದೆನೇ ಆದಿ ಮದುವೆ ವಿಷಯ ಮಾತಾಡ್ತಾರಲ್ಲ ಯಾಕೆ ಅಂತ ಸುನಂದಂಗೆ ಡೌಟ್ ಬರುತ್ತೆ. ಆದರೆ ಸುನಂದ ಏನು ಮಾತಾಡಲ್ಲ, ಸುಮ್ಮನೆ ಕೂತ್ಕೊತಾರೆ. ಅವಾಗ ಕುಸುಮಾರು, ಆಯಿತು ಫ್ರೆಂಡು ಮಾಡು ಅಂದಾಗ, ಅಂಕಲ್ ನಾನು ಸ್ವಿಚ್ ಆಫ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಗುಂಡ ಓಡ್ಬರ್ತಾನೆ. ಅವಾಗ ಗುಂಡ ಸ್ವಲ್ಪ ತಡಿ, ನಾನು ಬಂದು ನಿನಗೆ ಹೆಲ್ಪ್ ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು
ಆಮೇಲೆ ಸರಿ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಸ್ವಿಚ್ ಆನ್ ಆಫ್ ಮಾಡೋಕ್ಕೆ ಗುಂಡ ನಿಂತ್ಕೊತಾನೆ, ಮಧ್ಯೆ ಆಫ್ ಮಾಡು ಆನ್ ಮಾಡು ಅಂತ ಹೇಳೋಕ್ಕೆ ಕುಸುಮ ನಿಂತ್ಕೊಂತಾರೆ. ಮತ್ತು ಈ ಕಡೆ ಆದಿ ಆಫ್ ಆನ್ ಮಾಡಿ, ನಾನು ಹೇಳಿದಾಗ ಆಫ್ ಆನ್ ಮಾಡಿ ಅಂತ ಆದಿ ರಿಪೇರಿ ಮಾಡ್ತಿರ್ತಾರೆ. ಅವಾಗ ಸ್ವಿಚ್ ಆನ್ ಮಾಡಿ ಗೆಳ್ತಿ ಅಂತ ಆದಿ ಹೇಳ್ತಾರೆ. ಅವಾಗ ಕುಸುಮರು ಗುಂಡನ ಸ್ವಿಚ್ಡ್ ಆನ್ ಅಂತಾರೆ. ಆವಾಗ ಅಲ್ಲ ಸ್ವಿಚ್ಡ್ ಆಫ್ ಅಂತಾರೆ, ಆಫ್ ಮಾಡೋಕ್ಕೆ ಹೇಳಿದಾಗ ಸ್ವಿಚ್ ಆಫ್ ಮಾಡ್ತಾನೆ ಗುಂಡ. ಆಮೇಲೆ ಸರಿ ಅಂದ್ಬಿಟ್ಟು ಆದಿ ವೈರ್ ಹಿಡ್ಕೊಂಡು ಕರೆಂಟ್ ಬರ್ತಾ ಇಲ್ಲ, ಆಮೇಲೆ ಹೇಳ್ತಿ ಸ್ವಿಚ್ ಆನ್ ಮಾಡೋಕ್ಕೆ ಹೇಳಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಇವರು ಕುಸುಮರು ತನ್ಮಯ್ ಸ್ವಿಚ್ಡ್ ಆನ್ ಅಂತಾರೆ. ಅವ್ರಿಗೆ ಸರಿಯಾಗಿ ಹೇಳೋಕೆ ಬರೋದು ಸ್ವಿಚ್ಡ್ ಆನ್ ಅಂತಾರೆ. ಅಂದರೆ ಈ ಪಾತ್ರದಲ್ಲಿ ಅವ್ರು ಆ ಥರ ಮಾತಾಡ್ತಿರ್ತಾರೆ ಈ ಪಾತ್ರದಲ್ಲಿ. ಸರಿ ಅಂದ್ಬಿಟ್ಟು ಗುಂಡ ಸ್ವಿಚ್ ಆನ್ ಮಾಡ್ತಾನೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಆದಿ ಕರೆಂಟ್ ಬರ್ತಾ ಇದೆ ಗೆಳತಿ ಸ್ವಿಚ್ ಆಫ್ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಕುಸುಮರು ತನ್ಮಯ್ ಸ್ವಿಚ್ ಆಫ್ ಅಂತಾರೆ. ಗುಂಡ ಸ್ವಿಚ್ ಆಫ್ ಮಾಡ್ತಾನೆ. ಆವಾಗ ತನ್ಮಯ್ ಇವರು ಆದೇನು ಮಾಡ್ತಾರೆ, ಇವಾಗ 2 ವೈರ್ನು ಸರಿ ಮಾಡಿಬಿಟ್ಟು ನಾನು ರಿಪೇರಿ ಮಾಡಿಬಿಟ್ರೆ ಸರೋಗುತ್ತೆ ಅಂತ ಪಾಪ ವೈರ್ನ ತಿರುಗಿಸ್ತಾ ಇರ್ತಾರೆ. ಇಲ್ಲಿ ಇಬ್ಬರು ಮಕ್ಕಳು ಏನೋ ಎತ್ಕೊಳಕ್ಕೆ ಬರ್ತಾರೆ. ಇವ್ರು ಕುಸುಮರು ಹಾಕೋಲ್ಲ ಅದನ್ನು ಅಂತ ಅಂದ್ಬಿಡ್ತಾರೆ. ಇವನು ತನ್ಮಯ್ ಏನು ಅನ್ಕೊಂತಾನೆ, ಅಯ್ಯೋ ನಮ್ಮ ಅಜ್ಜಿ ಹಾಕು ಅಂತ ಅಂದ್ಬಿಟ್ಟು ಸ್ವಿಚ್ ಆನ್ ಮಾಡಿಬಿಡ್ತಾರೆ. ಕರೆಂಟ್ ವೈರ್ನ ಆದಿ ಕೈಯಲ್ಲಿ ತಿರುಗ್ತಾ ಇರ್ತಾರೆ. ಶಾಕ್ ಕೊಡ್ಬಿಟ್ಟು ಬಿದ್ದುಬಿಡ್ತಾರೆ ಕೆಳಗಡೆಗೆ. ಅವಾಗ ಎಲ್ಲರೂ ಓಡ್ಬರ್ತಾರೆ ಗಾಬರಿಯಾಗಿ. ಇದು ಒಂದು ರಾಮಕೃಷ್ಣ ಫಿಲಮು, ರವಿ ಸರ್ದು ಮತ್ತು ಜಗ್ಗೇಶ್ ಸರ್ದು, ಅದರಲ್ಲೂ ಇದೇ ಥರ ಸೀನ್ ಇದೆ. ಅದೇ ಥರ ಸೀನ್ ಇಲ್ಲಿ ಅವರು ಮಾಡಿದ್ದು ಚೆನ್ನಾಗಿತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದು ಕೆಳಗೆ ಬಿದ್ದುಬಿಡ್ತಾರೆ, ಎಲ್ಲ ಓಡಿ ಬರ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಪೂಜೆ ಒಬ್ಬಳೇ ಕೂತಿರ್ತಾಳೆ. ಕಿಶನ್ ಬಂದು ಇದಕ್ಕೆ ಒಬ್ಬಳೇ ಕೂತಿದ್ದಾಳೆ ಅಂತ ಬಂದು ಎದುರಿಸ್ತೀನಿ ಅಂತ ಎದುರಿಸ್ತಾನೆ. ಅವಾಗ ಯಾಕೆ ಹೆದರ್ಕೊಳ್ತಾಳೆ ಪೂಜಾ. ಅವಾಗ ಯಾಕೆ ಪೂಜಾ ಅಂದಾಗ, ಕಿಶನ್ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂದಾಗ, ಏನು ಅಂದಾಗ ತುಂಬ ಇಂಪಾರ್ಟೆಂಟ್ ಅಂದಾಗ, ಏನು ಅಂದಾಗ ಹಿಂಗೆ ಶ್ರೇಷ್ಠ ಫೋನ್ ಮಾಡಿದ್ದು, ತಾಂಡವ ಬಿಡಿಸ್ಲಿಲ್ಲ ಅಂದರೆ ನೀನು ಆಫೀಸಲ್ಲಿ ಮಾಡ್ತಿರೋ ಮೋಸ ಎಲ್ಲ ನಿಮ್ಮ ಅಪ್ಪಂಗೆ ಹೇಳಿ ನೀನು ಬಂಡವಾಳ ಬಯಲು ಮಾಡ್ತೀನಿ ಅನ್ನೋದೆಲ್ಲ ಕಿಶನ್ಗೆ ಹೇಳ್ಬಿಡ್ತಾಳೆ. ಅವಾಗ ಹೌದಾ ಕಣ್ಣಿಗ ಈ ಥರ ಮಾಡ್ತಿದ್ದಾಳೆ ನಮ್ಮ ಆಫೀಸ್ಗೆ, ನಮ್ಮ ಎಂಪೈರ್ ಕಟ್ಟೋಕ್ಕೆ ಅಪ್ಪ ಅಣ್ಣ ಎಷ್ಟು ಕಷ್ಟಪಟ್ಟಿದ್ದಾರೆ, ಉಳಿತಾರ ಅಂತ ಅಂದ್ಕೊಂಡ್ಲಿಲ್ವಲ್ಲ ನಾನು, ಈಗ ಅಪ್ಪಂಗೆ ಹೇಳ್ತೀನಿ ಅಂತ ಕಿಶನ್ ಹೇಳ್ತಾನೆ. ಅವಾಗ ಇವಳು ಪೂಜಾ ಬೇಡ ಕಿಶನ್ ಇವಾಗ ಹೇಳೋದು ಬೇಡ ಮಾವಂಗೆ, ಸಮಯ ಬಂದಾಗ ಹೇಳೋಣ, ಮೊದಲು ಭಾವಂಗೆ ಹೇಳೋಣ, ಮಾವಂಗೆ ಎಲ್ಲರೂ ಶಾಕ್ ಆಗ್ತಾರೆ, ನಾನು ಆಫೀಸ್ ಕಡೆ ಹೋಗ್ಬಿಟ್ಟು ಏನಾರು ಒಕ್ಲಿಗೆ ಸಿಗುತ್ತಾ ನೋಡ್ಕೊಬರ್ತೀನಿ ಅಂದಾಗ ಸರಿ ಆಯಿತು ಅಂತ ಕಿಶನ್ ಹೇಳ್ತಾನೆ. ಇವಳು ಕನ್ನಿಕ ಎದ್ಬಿಟ್ಟು ಫೋನ್ ನೋಡ್ತಾಳೆ. ಫೋನಲ್ಲಿ ಇದೇನು ಪ್ರಿಯಾಂಕಾ ಕಾಲ್ ಮಾಡಿದ್ದಾಳೆ, ಶ್ರೇಷ್ಠ ಕೂಡ ಕಾಲ್ ಮಾಡಿದ್ದಾಳಲ್ಲ, 2 ನಿಮಿಷ ಯಾರೋ ಮಾತಾಡಿದ್ದಾರಲ್ಲ, ನಾನಲ್ಲ ಇದ್ಯಾರು ಮಾತಾಡಿದ್ದು ಪೂಜಾನಾ ಅಂತ ಅಂದ್ಬಿಟ್ಟು ಕನ್ನಿಕಂಗೆ ಶಾಕ್ ಆಗುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟು ಪೂಜಾ ಆಫೀಸ್ ಕಡೆ ಹೋಗ್ತಾಳೆ. ಸರಿ ಅಂದ್ಬಿಟ್ಟು ಈ ಕಡೆ ಏನಾಗುತ್ತೆ, ಆದಿ ಬಿದ್ದೋಗಿರ್ತಾರಲ್ಲ, ಎಲ್ಲರೂ ಎತ್ಬಿಟ್ಟು ಆದಿನ ಸಮಾಧಾನ ಮಾಡ್ತಾರೆ. ಭಾಗ್ಯ ಗಾಳಿಯೆಲ್ಲ ಬೀಸ್ತಾಳೆ. ಅವಾಗ ನಾನು ಹೇಳ್ದೆ ಬೇಡ ಎಲೆಕ್ಟ್ರಿಷಿಯನ್ ಕರೆಸ್ತೀನಿ ಅಂತ, ನನ್ನ ಮಾತು ಯಾರೂ ಕೇಳಲಿಲ್ಲ, ಇವಾಗ ಏನಾರು ಆದರೂ ಏನು ಮಾಡೋದು ಅಂದ್ಬಿಟ್ಟು ಸರಿ ನೀರು ತೊಗೊಬಂದ್ಬಿಟ್ಟು ಮುಖಕ್ಕೆ ಸ್ವಲ್ಪ ನೀರು ಹಾಕ್ತಾರೆ ಆದಿಗೆ. ಅವಾಗ ಆ ಮುಖ ಆದಿ ಎಚ್ಚರಿಕೆ ಮಾಡಿಕೊಂಡು ಕೈಯೆಲ್ಲ ಶಾಖ ಕೊಟ್ಟು ಕೈ ಕಾಲೆಲ್ಲ ಉಸ್ತಾ ಇರ್ತಾರೆ. ಅವಾಗ ಆದಿಗೆ ಎಚ್ಚರಿಕೆ ಆಗಿ ಎತ್ತು ಕೂತ್ಕೋತಾರೆ. ಅವಾಗ ಆದಿ ಹೆಂಗಿದೆಯಪ್ಪ ಈಗ ಅಂತ ಧರ್ಮಣ್ಣ ಕೇಳ್ತಾರೆ. ಅಂಕಲ್ ಪರವಾಗಿಲ್ಲ ಅಂದಾಗ, ಕೈ ಏನಾದ್ರು ಜುಮ್ ಅಂತ ಇದೆಯಪ್ಪ ಅಂದಾಗ, ಇಲ್ಲ ಅಂಕಲ್ ಪರವಾಗಿಲ್ಲ ಓಕೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ನಾನು ಹೇಳ್ದೆ ತಾನೇ ಎಲೆಕ್ಟ್ರಿಷಿಯನ್ ಕರೆಸ್ತೀನಿ ಅಂತ, ನನ್ನ ಮಾತು ನೀವು ಕೇಳೋದೇ ಇಲ್ಲ, ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕಾಗಿತ್ತು ಇವಾಗ, ಗೊತ್ತಾಗಲ್ವ ನಿಮ್ಗೆ ಅಷ್ಟು ಮಾತ್ರ ಅನ್ನೋದು. ಏನೂ ಆಗಿಲ್ಲ ಭಾಗ್ಯ ಅಂತ ಆದಿ ಹೇಳ್ತಾರೆ. ಏನೂ ಆಗಿಲ್ವಾ, ಇಷ್ಟಾಗಿರೋದು ಸಾಲದ ಇನ್ನೂ ಆಗಬೇಕಾ, ಏನಾರು ಆಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು ನಾನು ಅಂತ ಅಂದ್ಬಿಟ್ಟು ಭಾಗ್ಯ ತುಂಬ ಗಾಬರಿ ಆಗ್ತಾಳೆ. ಆ ಕುಸುಮರು ಭಾಗ್ಯ ಆದಿ ಕಡೆ ಗಮನ ಕೊಟ್ಕೊಂಡು ಆದಿ ಬಗ್ಗೆ ಭಾಗ್ಯ ಕೇರ್ ಮಾಡ್ತಿದ್ದು ನೋಡ್ಬಿಟ್ಟು ಕುಸುಮರು ತುಂಬಾ ಖುಷಿಯಾಗುತ್ತೆ. ಆದಿಗೆ ಈ ಥರ ಒಂಚೂರು ನೋವಾದರೂ ಕೂಡ ಭಾಗ್ಯ ಸಹಿಸಲ್ಲ. ಭಾಗ್ಯಂಗೂ ಆದಿನ ಮನಸ್ಸಲ್ಲಿ ಪ್ರೀತಿ ಇದೆ, ಭಾಗ್ಯಂಗೂ ಆದಿ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ಕುಸುಮರು ಭಾಗ್ಯ ನೋಡ್ಬಿಟ್ಟು ಅಂದ್ಕೊತಾರೆ. ಅವಾಗ ಭಾಗ್ಯ ತುಂಬ ಗಾಬರಿಯಾಗಿ ಅದನ್ನು ಎತ್ತಿನ ಕೂರಿಸಿ ಆದಿಗೆ ಸಂತೈಸ್ತಾ ಇರ್ತಾರೆ. ಅದನ್ನ ನೋಡಿಕೊಂಡು ಕುಸುಮ ತುಂಬಾ ಖುಷಿ ಪಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ದಯವಿಟ್ಟು ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.